ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾವಿವಾಗ ಡೈರೆಕ್ಟ್ ಆಗಿ ಕನ್ಯಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 2026ನೇ ವರ್ಷದ ಕನ್ಯಾ ರಾಶಿಯ ಅಂದರೆ ವರ್ಗೋ ಸಂಪೂರ್ಣ ವರ್ಷ ಭವಿಷ್ಯವನ್ನು ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಇಲ್ಲಿ ವಿವರವಾಗಿ ನೀಡಲಾಗಿದೆ. ಈ ಭವಿಷ್ಯವು ಗ್ರಹಗಳ ಸಂಚಾರ, ದಶಾಭುಕ್ತಿ, ನಕ್ಷತ್ರಗಳ ಪ್ರಭಾವ ಮತ್ತು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಬೀರುವ ಪರಿಣಾಮಗಳನ್ನು ಆಧರಿಸಿದೆ. 2026 ಕನ್ಯಾ ರಾಶಿಯ ವರ್ಷ ಭವಿಷ್ಯ. 2026 ವರ್ಷವು ಕನ್ಯಾ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುವ ವರ್ಷವಾಗಿರುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು, ಆದರೆ ಎರಡನೇ ಅರ್ಧದಲ್ಲಿ ಉತ್ತಮ ಫಲಗಳು ಕಾಣಿಸಿಕೊಳ್ಳುತ್ತವೆ. ನಿಮ್ಮ ಶ್ರಮ, ಸಹನೆ ಮತ್ತು ಯೋಜನೆಗಳನ್ನು ಅನುಸರಿಸಿದರೆ ನೀವು ಉತ್ತಮ ಸಾಧನೆ ಮಾಡಬಹುದು. ಈ ವರ್ಷದಲ್ಲಿ ಪ್ರಮುಖವಾಗಿ ಗುರು ಅಂದರೆ ಬೃಹಸ್ಪತಿ, ಶನಿ ಮತ್ತು ರಾಹುಕೇತುಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಗ್ರಹಸ್ಥಿತಿ ಮತ್ತು ಅದರ ಪರಿಣಾಮ. ಗುರುಗ್ರಹದ ಪ್ರಭಾವ. 2026ರಲ್ಲಿ ಗುರುಗ್ರಹವು ನಿಮ್ಮ ಜೀವನದಲ್ಲಿ ಜ್ಞಾನ, ಆಧ್ಯಾತ್ಮ, ವಿದ್ಯಾಭ್ಯಾಸ ಮತ್ತು ಧನ ಸಂಬಂಧಿತ ವಿಷಯಗಳಲ್ಲಿ ಪ್ರಭಾವ ಬೀರುತ್ತದೆ. ವರ್ಷ ಮಧ್ಯಭಾಗದ ನಂತರ ನೀವು ಧನ ಲಾಭ ಮತ್ತು ಗೌರವವನ್ನು ಪಡೆಯುವ ಸಾಧ್ಯತೆ ಇದೆ. ಶನಿ ಗ್ರಹದ ಪ್ರಭಾವ. ಶನಿ ಗ್ರಹವು ನಿಮ್ಮ ಶ್ರಮವನ್ನು ಪರೀಕ್ಷಿಸುತ್ತದೆ. ನೀವು ಮಾಡಿರುವ ಕೆಲಸಗಳಿಗೆ ತಕ್ಷಣ ಫಲ ಸಿಗದೇ ಇರಬಹುದು, ಆದರೆ ನೀವು ಧೈರ್ಯದಿಂದ ಮುಂದುವರೆದರೆ ಯಶಸ್ಸು ಖಚಿತ. ರಾಹುಕೇತು ಪ್ರಭಾವ. ರಾಹುಕೇತು ಸಂಚಾರವು ನಿಮ್ಮ ಮನಸ್ಸಿನಲ್ಲಿ ಗೊಂದಲವನ್ನು ತರಬಹುದು. ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ, ಆದ್ದರಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಉದ್ಯೋಗ ಮತ್ತು ವ್ಯವಹಾರಿ ಭವಿಷ್ಯ. 2026ರಲ್ಲಿ ಉದ್ಯೋಗದಲ್ಲಿರುವವರಿಗೆ ಮೊದಲಾರ್ಧದಲ್ಲಿ ಒತ್ತಡ ಹೆಚ್ಚಾಗಿರಬಹುದು. ನಿಮ್ಮ ಮೇಲಾಧಿಕಾರಿಗಳಿಂದ ಒತ್ತಡ ಹಾಗೂ ಟಾರ್ಗೆಟ್ಗಳು ಹೆಚ್ಚಾಗಬಹುದು, ಆದರೆ ನಿಮ್ಮ ಪರಿಶ್ರಮದಿಂದ ನೀವು ಈ ಸವಾಲುಗಳನ್ನು ಎದುರಿಸುತ್ತೀರಿ. ವರ್ಷದ ಮಧ್ಯಭಾಗದ ನಂತರ ಪದೋನ್ನತಿ ಅಥವಾ ವೇತನ ಹೆಚ್ಚಳ ಸಾಧ್ಯತೆಯಿದೆ. ಹೊಸ ಕೆಲಸದ ಅವಕಾಶಗಳು ಬರುತ್ತವೆ. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಉತ್ತಮ ಕಾಲ. ವ್ಯವಹಾರಿಗಳಿಗೆ ಹೊಸ ಹೂಡಿಕೆ ಮಾಡಲು ಮೊದಲು ಚಿಂತನೆ ಮಾಡಬೇಕು. ವರ್ಷ ಆರಂಭದಲ್ಲಿ ಲಾಭ ಕಡಿಮೆ ಇರಬಹುದು, ವರ್ಷದ ಕೊನೆಯಲ್ಲಿ ಲಾಭ ಹೆಚ್ಚಾಗುತ್ತದೆ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. 2026ರಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು. ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಜಮಾ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಆದರೆ ವರ್ಷ ಅಂತ್ಯದಲ್ಲಿ ಧನ ಲಾಭ, ಹೂಡಿಕೆಗಳಿಂದ ಲಾಭ, ಕುಟುಂಬದಿಂದ ಆರ್ಥಿಕ ಸಹಾಯ. ಪ್ರೀತಿ ಮತ್ತು ದಾಂಪತ್ಯ ಜೀವನ. ಪ್ರೇಮ ಸಂಬಂಧ. 2026ರಲ್ಲಿ ಪ್ರೇಮ ಜೀವನದಲ್ಲಿ ಮಿಶ್ರ ಫಲಗಳು ದೊರೆಯುತ್ತವೆ. ಸಣ್ಣ ಸಣ್ಣ ಜಗಳಗಳು ಸಂಭವಿಸಬಹುದು, ಅರ್ಥಮಾಡಿಕೊಳ್ಳುವ ಮನೋಭಾವ ಇರಲಿ. ವರ್ಷ ಮಧ್ಯದಲ್ಲಿ ಪ್ರೇಮ ಜೀವನ ಸುಧಾರಣೆ. ವಿವಾಹಿತ ಜೀವನ. ದಾಂಪತ್ಯ ಜೀವನದಲ್ಲಿ ಒಗ್ಗಟ್ಟು ಅಗತ್ಯ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಮಕ್ಕಳಿಂದ ಸಂತೋಷ ದೊರೆಯುತ್ತದೆ. ಕುಟುಂಬ ಮತ್ತು ಸಂಬಂಧಗಳು. 2026ರಲ್ಲಿ ಕುಟುಂಬದಲ್ಲಿ ಕೆಲವು ಸಣ್ಣ ಗೊಂದಲಗಳು ಉಂಟಾಗಬಹುದು, ಆದರೆ ನಿಮ್ಮ ಸಹನೆ ಮತ್ತು ಮಾತಿನ ನಿಯಂತ್ರಣದಿಂದ ಸಮಸ್ಯೆಗಳನ್ನು ನಿವಾರಿಸಬಹುದು. ಕುಟುಂಬದ ಹಿರಿಯರ ಆಶೀರ್ವಾದ ದೊರೆಯುತ್ತದೆ. ಸಹೋದರ ಸಹೋದರಿಯರಿಂದ ಸಹಾಯ. ಮನೆಯಲ್ಲಿನ ಶುಭ ಕಾರ್ಯಗಳ ಸಾಧ್ಯತೆ. ವಿದ್ಯಾಭ್ಯಾಸ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ 2026 ಒಂದು ಉತ್ತಮ ವರ್ಷವಾಗಿರುತ್ತದೆ. ಪರೀಕ್ಷೆಯಲ್ಲಿ ಉತ್ತಮ ಫಲ. ವಿದೇಶದಲ್ಲಿ ವಿದ್ಯಾಭ್ಯಾಸದ ಅವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು. ಆದರೆ ಗಮನ ತಪ್ಪದಂತೆ ನೋಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಿಂದ ದೂರವಿರಿ. ಆರೋಗ್ಯ ಭವಿಷ್ಯ. 2026ರಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಅಗತ್ಯ. ಹೊಟ್ಟೆ ಸಮಸ್ಯೆಗಳು, ನರ ಸಂಬಂಧಿತ ಸಮಸ್ಯೆಗಳು, ಮಾನಸಿಕ ಒತ್ತಡ. ಸಲಹೆಗಳು: ಯೋಗ ಮತ್ತು ಧ್ಯಾನ ಮಾಡಿ. ಸಮಯಕ್ಕೆ ಆಹಾರ ಸೇವಿಸಿ. ವ್ಯಾಯಾಮ ಮಾಡಿ. ಆಧ್ಯಾತ್ಮ ಮತ್ತು ಧಾರ್ಮಿಕತೆ. ಈ ವರ್ಷದಲ್ಲಿ ನಿಮಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ದೇವಾಲಯಗಳಿಗೆ ಭೇಟಿ. ಜಪ, ತಪ, ಪೂಜೆ, ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವುದು. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. 2026ರಲ್ಲಿ ಗಮನಿಸಬೇಕಾದ ವಿಷಯಗಳು: ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅನಾವಶ್ಯಕ ಖರ್ಚು ತಪ್ಪಿಸಿ. ಆರೋಗ್ಯದ ಕಡೆ ಗಮನ ಕೊಡಿ.
ಹಿರಿಯರ ಸಲಹೆ ಕೇಳಿ. ಅದೃಷ್ಟದ ಮಾಹಿತಿ. ಅದೃಷ್ಟದ ಸಂಖ್ಯೆ 5-6. ಅದೃಷ್ಟದ ದಿನ ಬುಧವಾರ ಶುಕ್ರವಾರ. ಅದೃಷ್ಟದ ಬಣ್ಣ ಹಸಿರು ನೀಲಿ. ಅದೃಷ್ಟದ ರತ್ನ ಪಚ್ಚೆ ಅಂದರೆ ಎಮರಾಲ್ಡ್. ಪರಿಹಾರಗಳು. 2026ರಲ್ಲಿ ಉತ್ತಮ ಫಲಕ್ಕಾಗಿ ಈ ಪರಿಹಾರಗಳನ್ನು ಅನುಸರಿಸಿ. ಈ ಬುಧವಾರ ಹನುಮಾನ್ ದೇವಾಲಯಕ್ಕೆ ಹೋಗಿ. ದುರ್ಗಾದೇವಿಗೆ ಪೂಜೆ ಮಾಡಿ. ಗೋಗಳಿಗೆ ಆಹಾರ ನೀಡಿ. ಬಡವರಿಗೆ ದಾನ ಮಾಡಿ. ಸಂಕ್ಷಿಪ್ತ ಫಲಿತಾಂಶ. 2026 ವರ್ಷವು ಕನ್ಯಾ ರಾಶಿಯವರಿಗೆ ಪರಿಶ್ರಮದ ಫಲ ನೀಡುವ ವರ್ಷ. ಸವಾಲುಗಳ ಜೊತೆಗೆ ಯಶಸ್ಸು. ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ. ಪ್ರೀತಿ ಮತ್ತು ಕುಟುಂಬದಲ್ಲಿ ಸಹನೆ ಅಗತ್ಯ. ನೀವು ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಮುಂದುವರೆದರೆ ಈ ವರ್ಷ ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ತರುತ್ತದೆ. ಧನ್ಯವಾದಗಳು.